ಇಳುಕಲಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಬಿತ್ತನೆ ಕಾರ್ಯಕ್ಕೆ ಹದವಾದ ಮಳೆಯಾಗದ ಕಡೆಗಳಲ್ಲಿ ಈಗಿರುವ ತಾಪಮಾನ ಕಡಿಮೆ ಆಗುವವರೆಗೆ, ಅಂದರೆ ಅಂದಾಜು 35 ಡಿಗ್ರಿ ಸೆಲ್ಸಿಯಸ್ ಬರುವವರೆಗೆ ಕಾಯುವುದು ಸೂಕ್ತ. ನೀರಾವರಿ ಆಶ್ರಯದಲ್ಲಿ ಹತ್ತಿ ಬಿತ್ತನೆ ಮಾಡುವವರು ನೀರು ನಿರ್ವಹಣೆ ಕಾರ್ಯವನ್ನು ಸಕಾಲದಲ್ಲಿ ಮಾಡಬೇಕು. ಇಲ್ಲದಿದ್ದಲ್ಲಿ ಮೊಳಕೆ ಪ್ರಮಾಣ ಕಡಿಮೆ ಆಗುವುದೇ ಅಲ್ಲದೆ ಸಸಿಗಳು ಸಾಯುವುದು. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚೆದರಿದಂತೆ ಅಲ್ಲಲ್ಲಿ ಹಗರದಿಂದ ಸಾಧಾರಣವಾಗಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಬೆಲ್ಲ: ಚಾಮರಾಜನಗರದಲ್ಲಿ ಅಚ್ಚು ಬೆಲ್ಲ 3,000 ರೂಪಾಯಿಗಳಿಂದ 3,350 ರೂಪಾಯಿ. ಬಂಗಾರಪೇಟೆಯಲ್ಲಿ ಉಂಡೆ ಬೆಲ್ಲ 2,900 ರೂಪಾಯಿಗಳಿಂದ 3,350 ರೂಪಾಯಿ. ಬಸವ ಕಲ್ಯಾಣದಲ್ಲಿ ಮುದ್ದೆ ಬೆಲ್ಲ 2,000 ರೂಪಾಯಿಗಳಿಂದ 2,300 ರೂಪಾಯಿಗಳು. ಭತ್ತ: ದಾವಣಗೆರೆಯಲ್ಲಿ ಉತ್ತಮ 1,515 ರೂಪಾಯಿಗಳಿಂದ 1,640 ರೂಪಾಯಿಗಳು. ಬಂಗಾರಪೇಟೆಯಲ್ಲಿ ಉತ್ತಮ 1,500 ರೂಪಾಯಿಗಳಿಂದ 1,850 ರೂಪಾಯಿಗಳು. ಸಿರುಗುಪ್ಪದಲ್ಲಿ ಹೊಸ ಸೋನಾ ಮಸೂರಿ 1,250 ರೂಪಾಯಿಗಳಿಂದ 1,300 ರೂಪಾಯಿಗಳು. ಮೆಕ್ಕೆಜೋಳ: ಗೌರಿಬಿದನೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,300 ರೂಪಾಯಿಗಳಿಂದ 1,450 ರೂಪಾಯಿಗಳು. ದಾವಣಗೆರೆಯಲ್ಲಿ ಸ್ಥಳೀಯ 1,100 ರೂಪಾಯಿಗಳಿಂದ 1,250 ರೂಪಾಯಿಗಳು. ಹಿರೇಕೆರೂರಿನಲ್ಲಿ ಹೈಬ್ರಿಡ್ ಸ್ಥಳೀಯ 1,220 ರೂಪಾಯಿಗಳಿಂದ 1,300 ರೂಪಾಯಿಗಳು. ಟೊಮೆಟೊ: ಕೋಲಾರದಲ್ಲಿ 666 ರೂಪಾಯಿಗಳಿಂದ 2,000 ರೂಪಾಯಿಗಳು. ಚಿಕ್ಕಬಳ್ಳಾಪುರದಲ್ಲಿ 300 ರೂಪಾಯಿಗಳಿಂದ 1,300 ರೂಪಾಯಿಗಳು. ಮೈಸೂರಿನಲ್ಲಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಅಮ್ಮ, ಊಟ ಹಾಕಮ್ಮ. ಸ್ವಲ್ಪ ತಾಳಮ್ಮ, ಇನ್ನು ಬೇಳೆನೆ ಬೆಂದಿಲ್ಲ. ಚಿಂತೆ ಮಾಡ್ಬೇಡ ಕಣಮ್ಮ, ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆ. ಹಂಗಂದ್ರೇನ್ರಿ? ಈ ಬಾರಿ NFSM ನ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ 1,000 ಪ್ರದೇಶಗಳು ಆಯ್ಕೆಯಾಗಿವೆ. ಅವುಗಳಲ್ಲಿ ನಮ್ಮ ಪ್ರದೇಶವೂ ಒಂದು. ಇದರಿಂದ ನಮ್ಗೇನ್ ಲಾಭ? ನಮಗೆ ನಮ್ಮ 5 ಎಕರೆ ಹೊಲಕ್ಕಾಗಿ ಗೊಬ್ಬರ, ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ. ಇಷ್ಟು ಬೇಳೆ ತಗೊಂಡು ನಾವೇನ್ ಮಾಡೋದು? ನೋಡಮ್ಮ, ಸರ್ಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನ ಖರೀದಿ ಮಾಡೋದಕ್ಕೂ ಎಲ್ಲ ತಯಾರಿ ಮಾಡಿದೆ. ಇದರಿಂದ ಆದಾಯ ಹೆಚ್ಚುತ್ತೆ. ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ. ಕೇಳ್ದ್ಯಾ? ತುಂಬಾ ಶಕ್ತಿಶಾಲಿ ಅಂತೆ. ಬಲಿಷ್ಠತೆಯಲ್ಲಿ ಪ್ಲಸ್. ಇಡೀ ದೇಶಕ್ಕೆ ಇದು ಹೀರೋ. ಹೌದು, ತಡಿವೆ ಇಲ್ಲದೆ ನಡೀತಾನೆ ಇರುತ್ತೆ. ಮೈಲೇಜ್ ನಲ್ಲೂ ಪ್ಲಸ್. ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಪ್ಲಸ್ ನ ಮ್ಯಾಜಿಕ್ ನೊಂದಿಗೆ ಎಲ್ಲವೂ ಸಾಧ್ಯ. ಅರ್ಪಿಸುತ್ತಿದ್ದೇವೆ MRF ಶಕ್ತಿ ಲೈಫ್ ಪ್ಲಸ್. ಪ್ಲಸ್ ನ ಜಾದು ತುಂಬಾ ಶಕ್ತಿಶಾಲಿ ಅಂತೆ. ಬಲಿಷ್ಠತೆಯಲ್ಲಿ ಪ್ಲಸ್. ಇಡೀ ದೇಶಕ್ಕೆ ಇದು ಹೀರೋ. ಹೌದು, ತಡಿವೆ ಇಲ್ಲದೆ ನಡೀತಾನೆ ಇರುತ್ತೆ. ಮೈಲೇಜ್ ನಲ್ಲೂ ಪ್ಲಸ್. ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಪ್ಲಸ್ ನ ಮ್ಯಾಜಿಕ್ ನೊಂದಿಗೆ ಎಲ್ಲವೂ ಸಾಧ್ಯ. ಅರ್ಪಿಸುತ್ತಿದ್ದೇವೆ MRF ಶಕ್ತಿ ಲೈಫ್ ಪ್ಲಸ್. ಪ್ಲಸ್ ನ ಜಾದು. ರೈತ ಬಾಂಧವರು ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸ್ತುತ ಮುಂಗಾರು ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಆರಂಭ ಆಗಬೇಕಾಗಿದೆ. ವಿಶೇಷತೆ ಅಂತ ಹೇಳಿದ್ರೆ, ಈ ಬಾರಿ ರಾಜ್ಯದ ಹಲವು ಪ್ರದೇಶಗಳಲ್ಲಿ ಮುಂಗಾರು ಪೂರ್ವ ಮಳೆಯಾಗಿದ್ದು ಈಗಾಗಲೇ ಕೃಷಿ ಚಟುವಟಿಕೆಗಳು ಸಹ ಪ್ರಾರಂಭ ಆಗಿವೆ. ಈ ಒಂದು ಸಂದರ್ಭದಲ್ಲಿ ಕೃಷಿಕರು ಮುಂಗಾರಿಗೆ ಬೇಕಾದ ಅಗತ್ಯ ಪರಿಕರಗಳ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದೇ ರೀತಿ ರಾಜ್ಯ ಕೃಷಿ ಇಲಾಖೆ ಸಹ ದೊಡ್ಡ ಮಟ್ಟದಲ್ಲಿ ಕೃಷಿಕರ ನೆರವಿಗೆ ಧಾವಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಸ್ತುತ ಮುಂಗಾರು ಕೃಷಿಗೆ ಬೇಕಾಗಿರತಕ್ಕಂತಹ ಪರಿಕರಗಳು ಯಾವುವು,
ಅವು ಬಿತ್ತನೆ ಬೀಜ ಆಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು, ಅಥವಾ ರಾಸಾಯನಿಕಗಳಾಗಿರ್ಬೋದು, ಅಥವಾ ಇತರೆ ಪರಿಕರಗಳಾಗಿರ್ಬೋದು. ಒಟ್ಟಾರೆ ಇವುಗಳ ಬೇಡಿಕೆ, ಲಭ್ಯತೆ, ಖರೀದಿಗೆ ಅಧಿಕೃತ ಮೂಲಗಳು, ಖರೀದಿಸುವಾಗ ಗಮನಿಸಬೇಕಾದಂತಹ ಅಂಶಗಳು, ಸರ್ಕಾರದ ನೆರವು ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ರಾಜ್ಯ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಕೆ ಹನುಮಂತ ರೆಡ್ಡಿ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಉಪ ಕೃಷಿ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಮತಿ ಎಂ ಗಾಯತ್ರಿ ಅವರು ಸಹ ಈ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ರೈತ ಬಾಂಧವರು ಈ ಇಲಾಖೆಯ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0802354259 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದ್ರೆ ಮುಂಗಾರಿಗೆ ಕೃಷಿ ಪರಿಕರಗಳ ಪೂರೈಕೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಹನುಮಂತ ರೆಡ್ಡಿ ಅವರಿಗೆ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಮೇಡಮ್ ಅವ್ರಿಗೂ ಸಹ ರೈತ ಬಾಂಧವರ ವತಿಯಿಂದ ಆರ್ಥಿಕ ಸ್ವಾಗತ. ಮೊದಲನೇ ಪ್ರಶ್ನೆ ರೆಡ್ಡಿ ಅವರಿಗೆ, ಈ ಬಾರಿಯ ಮುಂಗಾರನ್ನು ತಾವು ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹೇಳಿ? ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ. ಈಗ ಪ್ರಸ್ತುತ 15-16ನೇ ಸಾಲಿಗೆ ಮುಂಗಾರು ಬಗ್ಗೆ ನಾವು ಗಮನ ಹರಿಸಿದ್ರೆ, ನಮ್ಮ ಏನು ಭಾರತೀಯ ಹವಾಮಾನ ಇಲಾಖೆ ಏನಿದೆ ಅವರು ಒಂದು ಸೂಕ್ಷ್ಮವಾಗಿ ಒಂದು ಕೆಲವಾರು ವಿಷಯಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ 94% 105% ವರೆಗೂ ಮಳೆ ಬರಬಹುದು ಅಂತ ಅವರ ನಿರೀಕ್ಷೆ. ಈ 94ರಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ 68% ಕಡಿಮೆ ಮಳೆ ಬರಬಹುದು ಅಂತ ಸಹ ಊಹಿಸಿದ್ದಾರೆ. ಅಂದ್ರೆ ಮಿಕ್ಕಿದ್ದ ಅಂದ್ರೆ ರೆಗ್ಯುಲರ್ ಆಗಿ ಬರಬಹುದು ಅಂತ. ಆದಾಗ್ಯೂ ನಾವು ರೈತ ಬಾಂಧವರು ಏನು ಅದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇತ್ತೀಚಿನ ಪೂರ್ವ ಮುಂಗಾರು ನೋಡಿದ್ರೆ ಒಳ್ಳೆ ಮಳೆ ಬಂದಿದೆ. ಇದಕ್ಕೆ ಅನುಗುಣವಾಗಿ ಈಗಾಗಲೇ ಕೆಲವು ಜಿಲ್ಲೆಗಳಾದ, ಅದರಲ್ಲೂ ಮೊದಲನೇದಾಗಿ ಚಾಮರಾಜನಗರ, ಮೈಸೂರು, ಹಾಸನ, ಚಿಕ್ಕಮಗಳೂರು, ಕೆಲವು ಭಾಗ ತುಮಕೂರು, ಕೆಲವು ಭಾಗ ಚಿತ್ರದುರ್ಗ, ಈ ಕಡೆ ಎಲ್ಲ ಬಿತ್ತನೆನೂ ಸಹ ಪ್ರಾರಂಭ ಆಗಿದೆ ಅಂತ ಹೇಳಿ ಈಗ ತಾವು ಹೇಳ್ತಾ ಇದ್ರಿ. ಕೆಲವು ಕಡೆ ಈಗಾಗಲೇ ಬಿತ್ತನೆ ಆರಂಭ ಆಗಿದೆ, ಇನ್ನು ಕೆಲವು ಕಡೆ ಸಿದ್ಧತೆ ನಡೀತಾ ಇದೆ ಅಂತ. ಹೌದೌದು. ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಉತ್ತಮ ಇಳುವರಿ ನಾವು ಬಳಸುವ ಗುಣಮಟ್ಟದ ಬೀಜಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಹೌದು. ಈ ಒಂದು ಹಿನ್ನೆಲೆಯಲ್ಲಿ ಇವುಗಳನ್ನು ನಮ್ಮ ಕೃಷಿಕರು ಯಾವ ಯಾವ ಮೂಲಗಳಿಂದ ಪಡ್ಕೋಬೇಕು ಅಂತ ಹೇಳಿ? ಈಗ ಬಿತ್ತನೆ ಬೀಜ ನೋಡಿದ್ರೆ ಪ್ರತಿ ರೈತರು ತಮ್ಮಲ್ಲಿ ಬಿತ್ತನೆ ಬೀಜ ಇರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಈಗ ನಾವು ಅನೇಕ ಕಡೆ ಅನೇಕ ಬೆಳೆಗಳಲ್ಲಿ ಹೈಬ್ರಿಡ್ ಬಿತ್ತನೆ ಬೀಜ ಬಂದಿದೆ. ಮತ್ತು ಇದಲ್ದೇನೆ ರೈತರೇ ಬೆಳೆಯುವಂತಹ ಸೆಲ್ಫ್ ಪಾಲಿನೇಟೆಡ್ ಅದ್ರದ್ದು ಸಹ ರೈತರಲ್ಲಿ ಇದೆ. ಒಟ್ಟಾರೆ ರೈತರು ಒಂದು ಹೈಬ್ರಿಡ್ ಬಿತ್ತನೆ ಬೀಜ ಬಿಟ್ಟು ಬೇರೆ ಬಿತ್ತನೆ ಬೀಜದಲ್ಲಿ ಸಾಮಾನ್ಯವಾಗಿ 2ರಿಂದ 3 ಬೆಳೆಗೆ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಇದ್ರೆ ಅದರದ್ದು ಏನು ಇದೆಲ್ಲ ಹೋಗುತ್ತೆ, ಅದರ ಗುಣಮಟ್ಟ ಕಡಿಮೆ ಆಗುತ್ತೆ. ಅದ್ರ ಸಲುವಾಗಿ ರೈತರು ಎಲ್ಲ ಈಗ ಪರಿಸ್ಥಿತಿ ನೋಡಿದ್ರೆ ಪ್ರತಿಯೊಬ್ಬ ರೈತರು ಪಾಕೆಟ್ ಬಿತ್ತನೆ ಬೀಜನ ಕೊಂಡ್ಕೊಳ್ತಾ ಇದ್ದಾರೆ. ಇನ್ನು ಇದರಲ್ಲಿ ಸುಮಾರವಾಗಿ ನೋಡಿದ್ರೆ ನಮ್ಮ ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ಇದಲ್ದೇನೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಹೋಬಳಿ ಮಟ್ಟದಲ್ಲಿ ನಮ್ಮ ಕೃಷಿ ಇಲಾಖೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನ ತೆರೆದಿದೆ. ಅಲ್ಲಿ ಪಡ್ಕೋಬಹುದು, ಅಲ್ಲಿನೂ ರಿಯಾಯಿತಿ ದರದಲ್ಲಿ ಪಡ್ಕೋಬಹುದು. ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಒಂದೇ ಅಲ್ಲ, ಇದಕ್ಕೆ ರೈತರಿಗೆ ಪೂರಕವಾದ ಲಘು ಪೋಷಕಾಂಶ, ಬಯೋ ಫರ್ಟಿಲೈಸರ್ಸ್, ಮತ್ತೆ ಕೆಮಿಕಲ್ಸ್ ಅಂದ್ರೆ ರಾಸಾಯನಿಕ ಕೆಮಿಕಲ್ಸ್, ಬೀಜೋಪಚಾರಕ ಆಗುವಂಥದ್ದು, ಮತ್ತೆ ಕೀಟನಾಶಕ, ರೋಗನಾಶಕ ಇತ್ಯಾದಿ ಇದಲ್ದೇನೆ ಪೂರೈಕೆ ಮಾಡೋದಕ್ಕೆ ಸರ್ಕಾರ. ತಾವೀಗ ಹೇಳ್ತಾ ಇದ್ರಿ ಸರ್, ಈಗ ಬೀಜಗಳ ಪೂರೈಕೆಗೆ ನಾವು ಬಂದಿದ್ದೆ, ಅದರಲ್ಲಿ ಸರ್ಕಾರದ ನೆರವು ಎಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ? ಇದರಲ್ಲಿ ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಯಾವ್ಯಾವುದು ಸಿಗುತ್ತೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಈಗಿರುವ ಪರಿಸ್ಥಿತಿಯಲ್ಲಿ ಭತ್ತ ಸಿಗುತ್ತೆ. ಭತ್ತದಲ್ಲಿ 2 ಅಂದ್ರೆ ಸಾಮಾನ್ಯ ಭತ್ತ, ಹೈಬ್ರಿಡ್ ಭತ್ತ, 2 ಬಿತ್ತನೆ ಬೀಜನೂ ಸಿಗುತ್ತೆ. ಈಗ ಸಾಮಾನ್ಯ ಭತ್ತಕ್ಕೆ ನೋಡಿದ್ರೆ ನಾವು ಪ್ರತಿ ಕೆಜಿಗೆ 10 ರೂಪಾಯಿ ಸರ್ಕಾರದ ವತಿಯಿಂದ ಸಬ್ಸಿಡಿನೂ ಸಹ ಕೊಡ್ತಾ ಇದ್ದೀವಿ. ಇದಲ್ದೇನೆ ಹೈಬ್ರಿಡ್ ಭತ್ತಕ್ಕೆ ಹೋದ್ರೆ ಸುಮಾರು 65ರಿಂದ 75 ರೂಪಾಯಿವರೆಗೂ ಸಬ್ಸಿಡಿ ಇದೆ. ಅಂದ್ರೆ ಪ್ರಮಾಣಿತ ಬೀಜಕ್ಕಾದ್ರೆ 75 ರೂಪಾಯಿ, ನಿಜ ಚೀಟಿ ಬೀಜಕ್ಕಾದ್ರೆ 65 ರೂಪಾಯಿ ಸಬ್ಸಿಡಿ ಇದೆ. ಇದಲ್ದೇನೆ ನಮ್ಮ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ರಾಗಿ ಪ್ರಧಾನವಾದ ಬೆಳೆಯಾಗಿದೆ.
ಇದಕ್ಕೆ ನೋಡಿದ್ರೆ ಪ್ರಮಾಣಿತ ಬೀಜಕ್ಕೆ 18 ರೂಪಾಯಿ ಪ್ರತಿ ಕೆಜಿಗೂ ರಿಯಾಯಿತಿ ದರ ಕೊಡ್ತಾ ಇದೀವಿ. ಇನ್ನು ನಿಜ ಚೀಟಿ ಬೆಳೆಗೆ 17 ರೂಪಾಯಿ ಪ್ರತಿ ಕೆಜಿಗೆ ಸಬ್ಸಿಡಿ ಕೊಡ್ತಾ ಇದೀವಿ. ಇದಲ್ಲದೆ ಇನ್ನೊಂದು ಮುಖ್ಯ ಬಾಳೆ ಅಂದ್ರೆ ನಮ್ಮ ಉತ್ತರ ಭಾಗದಲ್ಲಿ ಈ ಜೋಳ ಸಂಕರ ನಾವೇನು ಹೈಬ್ರಿಡ್ ಇದು ಜೋವಾರ್ ಅಂತ ಏನ್ ಕರಿತೀವಿ, ಅದಕ್ಕೂ ಸಹ ನಾವು ರಿಯಾಯಿತಿ ದರ ನೀಡ್ತಾ ಇದೀವಿ. ಪ್ರಮಾಣಿತ ಬೀಜಕ್ಕೆ 30 ರೂಪಾಯಿ ಕೊಡ್ತಾ ಇದೀವಿ, ನಿಜ ಚೀಟಿ ಬೀಜಕ್ಕೆ 29 ರೂಪಾಯಿ ಕೊಡ್ತಾ ಇದೀವಿ. ಇದಲ್ದೇ ವಿಶೇಷವಾಗಿ ನಾವು ಈ ದ್ವಿದಳ ಧಾನ್ಯ ಬೆಳೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಇದು ಕೇಂದ್ರ ಸರ್ಕಾರದ ನೀತಿ ಮತ್ತು ರಾಜ್ಯ ಸರ್ಕಾರದ ನೀತಿ ಆಗಿದೆ. ಯಾಕಂದ್ರೆ ವಿಶೇಷವಾಗಿ ದ್ವಿದಳ ಧಾನ್ಯ ಬಹಳಷ್ಟು ಪ್ರಮುಖವಾದ ಒಂದು ಇದು ಆಗಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ತೊಗರಿ ಬೆಳೆ ಇದೆ. ಇದಕ್ಕೂ ಸಹ ನಾವು ಪ್ರಮಾಣಿತ ಬೀಜಕ್ಕೆ 25 ರೂಪಾಯಿ, ನಿಜ ಚೀಟಿ ಬೀಜಕ್ಕೆ 24 ರೂಪಾಯಿ ಕೊಡ್ತಾ ಇದೀವಿ. ಇದಲ್ಲದೆ ಚರ್ಚೆಯನ್ನು ಮುಂದುವರಿಸೋಣ ಸರ್. ಇದೇ ಒಂದು ಕರೆ ಇದೆ. ದಾವಣಗೆರೆಯಿಂದ ಶಿವಮೂರ್ತಿ ಅವರು ಕರೆ ಮಾಡಿದ್ದಾರೆ. ಶಿವಮೂರ್ತಿ ಅವರೇ ನಮಸ್ಕಾರ. ಹಲೋ ಹಲೋ, ಪ್ರಶ್ನೆ ಕೇಳಿ ಶಿವಮೂರ್ತಿ. ಹಾ ಕೇಳಿ ಕೇಳಿ. ನಮ್ಮಲ್ಲಿ ಸಬ್ಸಿಡಿ ಒಳಗ ಮೆಕ್ಕೆಜೋಳ ಮತ್ತು ಮೆಕ್ಕೆಜೋಳ, ಹೈಬ್ರಿಡ್ ಜೋಳ ಮತ್ತು ರಾಗಿ ಮಾತ್ರ ಸಬ್ಸಿಡಿ ಸಿಕ್ತವ ಸರ್. ಉದ್ದು, ಹೆಸರು, ಅಲಸಂದೆ, ಆಮೇಲೆ ನವಣಿ, ಸಾವಿ ಅಂತ ಬೆಳೆಗಳು ಇವು ಬೀಜಗಳು ಸಿಗ್ತಾ ಇಲ್ಲ. ದಯಮಾಡಿ ಅವನ್ನ ಇಲ್ಲಿ ಈ ಕಡೆ ನಮ್ ದಾವಣಗೆರೆ ಭಾಗದಲ್ಲಿ ಅವು ಸೂಕ್ತನ ಬೆಳಿಲಿಕ್ಕೆ ಅಂತ ಹೇಳಿ ನಮಗೆ ಸರ್ಕಾರ ದೊರಕಿಸ್ಕೊಡಕ್ ಅನುಕೂಲ ಆಗುತ್ತೆ. ಶಿವಮೂರ್ತಿ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಈಗ ಕೆಲವು ಬೆಳೆಗಳಿಗೆ ಸಬ್ಸಿಡಿ ಸಿಗ್ತಾ ಇದೆ, ಕೆಲವು ಸಿಗ್ತಾ ಇಲ್ಲ ಅಂತ. ಇಲ್ಲ, ನಾನು ಹೇಳ್ತಾ ಇರೋ ಬೆಳೆಗಳಿಗೆಲ್ಲಾನು ಸಬ್ಸಿಡಿ ನಮ್ಮ ರಿಯಾಯಿತಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇದೆ. ದಾವಣಗೆರೆ ಜಿಲ್ಲೆಯವರು ಕೇಳಿದ ಪ್ರಶ್ನೆ ಅಂದ್ರೆ ಉದ್ದು, ಹೆಸರುಗೆ ಅಂತ. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಮಳೆ ಆಗಿ ಸಾಕಷ್ಟು ಆಗಿ ಬಂದ್ರೆ ಉದ್ದು, ಹೆಸರು ಸಾಮಾನ್ಯವಾಗಿ ರೈತರು ಹಾಕ್ತಾರೆ. ಸ್ವಲ್ಪ ತಡವಾಗಿ ಬಂದ್ರೆ ಅವರು ಹೇಳಿದಾಗೆ ಮೆಕ್ಕೆಜೋಳ, ಗೋವಿನ ಜೋಳ ಅಂತಾರೆ ಆ ಕಡೆ, ಹೈಬ್ರಿಡ್ ಮೈಸ್ ಅಂತ ನಾವೇನ್ ಕರಿತೀವಿ, ಅದನ್ನ ಆ ಭಾಗದಲ್ಲಿ ಗೋವಿನ ಜೋಳ ಅಂತಾರೆ. ಅದಕ್ಕೂ ಸಹ ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ರೈತ ಸಂಪರ್ಕಿಸಿದ್ರೆ ಇನ್ನು ಅವ್ರು ಹೇಳ್ದಂಗೆ ಈ ನವಣೆ ಇವೆಲ್ಲ ಇದಲ್ಲ, ನವಣೆ ಈ ಸದ್ಯಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇಲ್ಲ. ಅದು ರೈತರಲ್ಲೇ ಇರುತ್ತೆ, ಅದರಲ್ಲೇ ಅವರೇ ತಗೋಬೇಕಾಗುತ್ತೆ. ಇತರ ಬೆಳೆಗಳೆಲ್ಲ ಸಿಗ್ತಾ ಇದೆ. ದಯವಿಟ್ಟು ತಾವು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಇದೀಗ ಮತ್ತೊಂದು ಕರೆ ಇದೆ. ಹರ್ಸಿಕೆರೆಯಿಂದ ಮಹೇಶ್ ಅವರು ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಕೇಳಿ ಮಹೇಶ್. ಸರ್, ಏನಂದ್ರೆ ಈ ನಮ್ಮ ಅರಸೀಕೆರೆ ತಾಲೂಕಲ್ಲಿ ಮಳೆನೇ ಕಮ್ಮಿ ಇದೆ, ಮಳೆ ಇಲ್ಲ. ಈ ಇದ್ರಲ್ಲಿ ಹೆಸರು ಗಿಡ ಮತ್ತೆ ಎಳ್ಳು ಅತಿ ಹೆಚ್ಚಾಗಿ ಬಿತ್ತನೆ ಮಾಡಿದೀವಿ ತಾಲೂಕಲ್ಲಿ. ಈ ಹೆಸರು ಗಿಡಕ್ಕೆ ಎಲ್ಲಾ ಬೆಳೆ ಪರಿಹಾರ ಕೊಟ್ಟಿದ್ದಾರೆ, ಕೊಡ್ತಾ ಇದಾರೆ. ಆದ್ರೆ ಎಳ್ಳಿಗೆ ಮಾನ್ಯತೆ ಕೊಡ್ಬೇಕಾಯ್ತು. ಹೆಸರು ಗಿಡ ಚೆನ್ನಾಗಿದೆ ಎಲ್ಲ ಕಡೆ, ಎಳ್ಳು ಮಾತ್ರ ಸಂಪೂರ್ಣವಾಗಿ ಇದಾಗೋಗ್ಬಿಟ್ಟಿದೆ, ಕೊಂದೋಗ್ಬಿಟ್ಟಿದೆ. ಅದಕ್ಕೆ ಇದಕ್ಕೆ ಏನಾದ್ರು ಪರಿಹಾರ ಉಂಟಾ ಅಂತ? ಪರಿಹಾರ ಅಂದ್ರೆ ಈಗ ನಾವು ಬಿತ್ತನೆ ಈಗ ಮಾಡ್ತಾ ಇದ್ವಿ, ಕೆಲವು ಕಡೆ ಸ್ವಲ್ಪ ಬೆಳೆ ಇದೆ. ಈಗಲೇ ನಾವು ಪರಿಹಾರದ ಬಗ್ಗೆ ಹೋಗೋದು ಬೇಡ ಅಂತಂದ್ರೆ ಅಂದ್ರೆ ನಾವು ಮುಂಗಾರು ಫಸಲಲ್ಲಿ ಇದೀವಿ, ಉತ್ತಮ ಮಳೆ ಪ್ರಾರಂಭದ ಹಂತದಲ್ಲಿದ್ದೀವಿ, ಒಳ್ಳೆ ಬೆಳೆ ಆಗ್ಲಿ ಅಂತ ಆಶೋಣ. ಪರಿಹಾರ ಅದಕ್ಕೆ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಈಗ ಮೇಡಮ್ ಅವ್ರಿಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬಿತ್ತನೆ ಬೀಜಗಳಷ್ಟೇ ಪ್ರಮುಖವಾದದ್ದು ರಸಗೊಬ್ಬರಗಳು. ಹಾಗಾಗಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ರಸಗೊಬ್ಬರಗಳ ಲಭ್ಯತೆ ಎಷ್ಟಿದೆ, ದಾಸ್ತಾನು ಎಷ್ಟಿದೆ, ಈ ಕುರಿತಾಗಿ ಸ್ವಲ್ಪ ಮಾಹಿತಿ. ಈಗ ನಮ್ಮ ರಾಜ್ಯಕ್ಕೆ ರಸಗೊಬ್ಬರಗಳಲ್ಲಿ ಯಾವುದೇ ಒಂದು ಕೊರತೆ ಆಗದಂಗೆ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ ಸಾಕಷ್ಟು ರಸಗೊಬ್ಬರವನ್ನು ಹಂಚಿಕೆ ಮಾಡಿದ್ದಾರೆ. ಉದಾಹರಣೆಗೆ ಯೂರಿಯಾ ರಸಗೊಬ್ಬರ ತಗೊಂಡ್ರೆ 8.5 ಲಕ್ಷ ಟನ್ಗಳಷ್ಟು ರಸಗೊಬ್ಬರವನ್ನು ಹಂಚಿಕೆ ಮಾಡಿದ್ದಾರೆ. DAP 4 ಲಕ್ಷ ಟನ್ಗಳಷ್ಟು ಆ ರಸಗೊಬ್ಬರ, ಮತ್ತೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು 6.5 ಲಕ್ಷ ಟನ್ಗಳಷ್ಟು ನಮಗೆ ಹಂಚಿಕೆ ಮಾಡಿದ್ದಾರೆ. ಅದನ್ನ ಮಾಹ್ಯವಾರು ಹಂಚಿಕೆ ಮಾಡ್ತಾರೆ. ಒಂದೊಂದು ತಿಂಗಳಿಗೆ ಎಷ್ಟು ಬೇಡಿಕೆ ಇರುತ್ತದೆ, ಅವಶ್ಯಕತೆ ಇರುತ್ತದೆ, ಅದರ ಆಧಾರದ ಮೇಲೆ ಹಂಚಿಕೆ ಮಾಡ್ತಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 4.25 ಲಕ್ಷ ಟನ್ಗಳಷ್ಟು ರಸಗೊಬ್ಬರ ಹಂಚಿಕೆ ಮಾಡಿದ್ದು ಸರಬರಾಜು ಆಗಿರುತ್ತೆ. ಈಗ ಸದ್ಯದಲ್ಲಿ ನಮ್ಮ ಕಾಪು ದಾಸ್ತಾನು ಏನು ನಮ್ಮ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಕಾಪು ದಾಸ್ತಾನು ಯೋಜನೆ ಅಡಿಯಲ್ಲಿ ಸಹ ತುರ್ತು ಸಂದರ್ಭಗಳಲ್ಲಿ ಬಳಸೋದಕ್ಕೋಸ್ಕರ ಈಗ ಸುಮಾರು 1.57 ಲಕ್ಷ ಟನ್ಗಳಷ್ಟು ವಿವಿಧ ಗ್ರೇಡ್ಗಳ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಲಾಗಿದೆ. ಈಗ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ. ಇದೀಗ ಮತ್ತೊಂದು ಕರೆ ಇದೆ. ಹುನಗುಂದದಿಂದ ಶೇಖರಪ್ಪ ಅವರು ಕರೆ ಮಾಡಿದ್ದಾರೆ. ಶೇಖರಪ್ಪ ಅವರೇ ನಮಸ್ಕಾರ. ಕೇಳಿ 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 ಪ್ರಶ್ನೆ ಕೇಳಿ. ಸರ್, ಇಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಮೆಕ್ಕೆಜೋಳ ಏರಿಯಾದ ಸರ್ ನಮ್ದು.
ಅದು ಇತ್ತಿತ್ತಲಾಗಿ ಸಿಡಿ ರೋಗ ಜಾಸ್ತಿ ಆಗ್ತವ್ರಿ ಎಲ್ಲಾ ತಳಿಗಳು. ಅದಕ್ಕೆ ಅದಕ್ಕೊಂದು ಏನು ಅಲ್ಲ ಶೇಖರಪ್ಪ ಅವರೇ, ಈ ದಿನ ನಾವು ಪರಿಕರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾಯಶಃ ತಾವು ತಮ್ಮ ಹತ್ತಿರದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿದ್ರೆ ಆದ್ರೆ ಪ್ರಾಯಶಃ ಇವರಿಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಸಿಗಬಹುದು ಅಂತ ಹೇಳಿ ಅನ್ಸುತ್ತೆ. ಆದ್ರೂನು ಶೇಖರಪ್ಪನವ್ರೆ, ಯಾವ್ದಾದ್ರು ಒಂದು ಬೆಳೆ ಪದೇ ಪದೇ ಒಂದೇ ಬೆಳೆನ ಅನೇಕ ವರ್ಷವಾರು ಬೆಳೀತಾ ಇದ್ರೆ ಪುನರಾವರ್ತನೆ ಮಾಡಿದ್ರೆ ಇಂತಹ ರೋಗ ಇವೆಲ್ಲ ಬರೋದು ತಮಗೂ ಗೊತ್ತಿದೆ, ಇಲ್ಲ ಅಂತಲ್ಲ. ಅದ್ರ ಸಲುವಾಗಿ ಈ ವರ್ಷ ಮುಸ್ಕಿನ ಜೋಳ ಹಾಕಿರೋ ಪ್ರದೇಶದಲ್ಲಿ ಮುಂದಿನ ವರ್ಷ ಮುಸ್ಕಿನ ಜೋಳ ಹಾಕೋದು ಬಿಟ್ಟು ದ್ವಿದಳ ಧಾನ್ಯ ಬೆಳೆ ಆ ತರ ಒಂದು ಬೆಳೆ ಪರಿವರ್ತನೆ ತಗೊಂಡ್ರೆ ಇಂತಹ ನಾವು ಕಷ್ಟಕ್ಕೆ ಈಡಾಗೋದು ತಪ್ಪುತ್ತೆ. ಇದೊಂದು ಒಂದು ಗಮನಿಸಬೇಕಾದಂತ ಅಂಶ. ಇನ್ನು ಬೇರೆ ಇದೇನಾದ್ರೂ ಒಂದು ನಿಮ್ಮ ಇದಕ್ಕೆ ಅನುಗುಣವಾಗಿ ಒಂದು ಅದಕ್ಕೋಸ್ಕರ ಅಲ್ಲೇ ವಿಶೇಷವಾಗಿ ಸಮಸ್ಯೆ ಇದೆ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅವರ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಒಂದು ವಿಶೇಷವಾಗಿ ರೈತರಿಗೆ ಗಮನಕ್ಕೆ ತರೋದು ಅಂದ್ರೆ ಒಂದೇ ಬೆಳೆ ಪದೇ ಪದೇ ಬೆಳೆಯೋದು ಬೇಡ. ಅದನ್ನ ಕ್ರಾಪ್ ರೊಟೇಷನ್ ಅಂತ ಏನ್ ಕರಿತೀವಿ, ಬೇರೆ ಬೇರೆ ಬೆಳೆ ಇಟ್ರೆ ಇಂತಹ ನಾನಾ ಕಷ್ಟಗಳನ್ನ ನಾವು ಎದುರಿಸುವ ಅವಶ್ಯಕತೆ ಸಂಭವ ಬರೋದಿಲ್ಲ. ಇದೀಗ ಮತ್ತೊಂದು ಕರೆ ಇದೆ. ಶಿವಮೊಗ್ಗದಿಂದ ಸುಬ್ಬರಾವ್ ಅವರು ಕರೆ ಮಾಡಿದ್ದಾರೆ. ಸುಬ್ಬರಾವ್ ಅವರೇ ನಮಸ್ಕಾರ. ಕೇಳಿ ಪ್ರಶ್ನೆ ಕೇಳಿ. ಅಲ್ಲ, ನಮ್ಗೆ ಎಲ್ಲಕ್ಕೂ ಸಬ್ಸಿಡಿ ಇದೆ ಬಿತ್ತನೆ ಬೀಜಗಳಿಗೆ. ನಮ್ಮಲ್ಲಿ ಹೆಚ್ಚಾಗಿ ಶುಂಠಿ ಬೆಳಿತಾರೆ, ಇಲ್ಲಿ ಶುಂಠಿ ಜಾಸ್ತಿ ಇದೆ ತಾಲೂಕಲ್ಲಿ. ಶುಂಠಿಗೆ ಯಾಕೆ ನಮ್ಗೆ ಬಿತ್ತನೆ ಬೀಜ ನಿಮ್ಮ ವ್ಯಾಪ್ತಿಗೆ ಬಂದಿಲ್ಲ ಅದು? ಅದು ಗೊತ್ತಿಲ್ಲ. ಶೇಖರಪ್ಪ ಅವರಲ್ಲ, ಈಗ ನಮ್ಮಲ್ಲಿ ರಾಜ್ಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ವಿವಿಧ ಇಲಾಖೆಗಳಿದಾವೆ. ನಮ್ಮದು ಕೃಷಿ ಇಲಾಖೆ. ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ಕೃಷಿ ಬೆಳೆಗಳಿಗೆ ಸಂಬಂಧಿಸಿದಂಗೆ ವಿಚಾರ ನಮ್ಮಲ್ಲಿ ನಾವು ಹೇಳಕ್ಕೆ ಇದೆ. ತಾವು ಹೇಳಿದ ಶುಂಠಿ ಇದು ವಿಶೇಷವಾಗಿ ತೋಟಗಾರಿಕೆ ಬೆಳೆ ಆಗಿದೆ. ಅದ್ರ ಸಲುವಾಗಿ ತಮಗೆ ಕೋರಿಕೆ ಏನಂದ್ರೆ ದಯವಿಟ್ಟು ತೋಟಗಾರಿಕಾ ಇಲಾಖೆಯವ್ರನ್ನ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಪಡೆಯಬೇಕಂತ ಕೋರ್ತೀನಿ. ಮೇಡಮ್, ಈಗಾಗಲೇ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಗೊಬ್ಬರಗಳ ದಾಸ್ತಾನು ಸಾಕಷ್ಟು ಇದೆ ಅಂತೇಳಿ. ಅದರಲ್ಲೂ ಬೇರೆ ಬೇರೆ ಗೊಬ್ಬರಗಳು ತಾವು ಹೇಳ್ತಾ ಇದ್ರಿ, ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು ಅಥವಾ ಸಂಯುಕ್ತ ಗೊಬ್ಬರಗಳು, ಇವುಗಳೆಲ್ಲ ಯಾವ್ಯಾವ ಒಂದು ಪ್ರಮಾಣದಲ್ಲಿದೆ? ಎಲ್ಲ ಬೇಕಾದಷ್ಟು ಪ್ರಮಾಣದಲ್ಲಿ ಲಭ್ಯ ಇದೆಯೇ? ಹೌದು, ಬೇಕಾದಷ್ಟು ಪ್ರಮಾಣ